ದೌರ್ಜನ್ಯ ನಿಲ್ಲಲೇಬೇಕು. ಅರಣ್ಯ ಇಲಾಖೆ ದೌರ್ಜನ್ಯ ನಿಲ್ಲಲೇಬೇಕು. ಅರಣ್ಯ ಇಲಾಖೆ ದೌರ್ಜನ್ಯ ನಿಲ್ಲಲೇಬೇಕು. ಹಿಡುವಳಿ ಭೂಮಿ ನಮ್ಮದು, ಹಿಡುವಳಿ ಭೂಮಿ ನಮ್ಮದು. ಜಂಟಿ ಸರ್ವೆ ನಕ್ಷೆ ನೀಡದ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ಜಂಟಿ ಸರ್ವೆ ನಕ್ಷೆ ಕೊಡದ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ಜಂಟಿ ಸರ್ವೆ ನಕ್ಷೆ ಕೊಡದ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಅರಣ್ಯ ಇಲಾಖೆಗೆ ಹೇಳಿದಿಕ್ಕಾರ. ಕೆಪಿಆರ್ಎಸ್ ಜಿಂದಾಬಾದ್. ಜಂಟಿ ಸರ್ವೆ ನಕ್ಷೆ ಕೊಡದ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. 1924 1931 1931 1941 60 80 ಏನು 1927ರಲ್ಲಿ ಏನು ಕಿರು ಅರಣ್ಯ ಪ್ರದೇಶಗಳನ್ನು ಮೀಸಲು ಅರಣ್ಯ ಅಥವಾ ರಾಜ್ಯ ಅರಣ್ಯವನ್ನಾಗಿ ಮಾಡಿ ಅಂತ ಅಂದಿನ ಸರ್ಕಾರವೇ ಆದೇಶ ಮಾಡಿದೆ. ಅದರಂತೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಆಗಿನ ಕಾಲದ ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿರ್ತಕ್ಕಂಥ ಕಿರು ಅರಣ್ಯದ ನೋಟಿಫಿಕೇಶನ್ಗಳೆಲ್ಲವೂ ರಾಜ್ಯ ಅರಣ್ಯಗಳನ್ನಾಗಿ ಪರಿವರ್ತಿಸಿದ್ದಾರೆ. ಆ ರಾಜ್ಯ ಅರಣ್ಯ ಪರಿವರ್ತಿಸುವ ಸಂದರ್ಭದಲ್ಲಿ ಒಂದು ಸೆಟಲ್ಮೆಂಟು ಕಾಪಿ ರೆಡಿಯಾಗಿದೆ. ಅಲ್ಲಿ ಸಿ ಸ್ಟೇಟ್ಮೆಂಟ್ ಬಿ ಸ್ಟೇಟ್ಮೆಂಟ್ ಪ್ರಕಾರ ಸೆಟಲ್ಮೆಂಟ್ ಆಗಿದೆ. ಅದು ಕೋಲಾರ ಜಿಲ್ಲೆಯಲ್ಲಿ ಅಬ್ಬಿಣಿ ಅರಳಕುಂಟೆಯಾಗಿ ಅಬ್ಬಿಣಿ ಕಿರು ಅರಣ್ಯ, ಅರಳಕುಂಟೆ ರಾಜ್ಯ ಅರಣ್ಯವಾಗಿ ಪರಿವರ್ತನೆಯಾಗಿದೆ. ಇದಕ್ಕೆ 409 ಎಕರೆ 35 ಗುಂಟೆ ಇದೆ. ಇದನ್ನು ಅರಣ್ಯ ಇಲಾಖೆಯವರು ಬಂದು ಕಂದಾಯ ಇಲಾಖೆಯವರ ಹತ್ರ ಅಲ್ಲಿ 2 ಅರಣ್ಯಗಳಿವೆ ಅಂತ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಆ ಮಿಸ್ಗೈಡ್ ಮಾಡೋ ಅಂಥ ಸಂದರ್ಭದಲ್ಲಿ ತಾವು ಕಂದಾಯ ಇಲಾಖೆಯವರು ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಈಗಾಗಲೇ ಏನು ಮಾಡಿ ಜಂಟಿ ಸರ್ವೆ ಮಾಡಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ, ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ, ತಾವೂ ಆದೇಶ ಮಾಡಿದ್ದೀರಿ. ಅದರಂತೆ ಭೂ ದಾಖಲೆಗಳ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಿದ್ದಾರೆ. ಜಂಟಿ ಸರ್ವೆ ಪ್ರಕಾರ ಇವತ್ತು 409 ಎಕರೆ 35 ಗುಂಟೆ ಇದೆ. ಪ್ರಸ್ತುತ ಅರಣ್ಯ 591 ಎಕರೆ 10 ಗುಂಟೆ ಇದ್ದಾರೆ. ಅಂದರೆ ಸುಮಾರು 181 ಎಕರೆ ಅರಣ್ಯ ಇಲಾಖೆಯವರೇ ಒತ್ತುವರಿಯಾಗಿ ಇವತ್ತು ಕಂದಾಯ ಭೂಮಿಯನ್ನು ಅನುಭವಿಸ್ತಾ ಇದ್ದಾರೆ. ನಾವು ಎರಡೇ ವಿಷಯ ತಿಳ್ಕೋಬೇಕು. ಕೋಲಾರ ಜಿಲ್ಲೆಯಲ್ಲಿ ಒಂದು ಕಂದಾಯ ಭೂಮಿ ಮತ್ತು ಅರಣ್ಯ, ಈ ಅರಣ್ಯ ಭೂಮಿಗಳೆಲ್ಲ ಎಲ್ಲಿದ್ದಾವೆ ಅಂದರೆ ಎಲ್ಲ ಗಡಿ ಭಾಗಗಳಲ್ಲಿದ್ದಾವೆ. ಮತ್ತು ಕೆಲವು ಪ್ರದೇಶಗಳಲ್ಲಿ ಸೆಕ್ಷನ್ 4 ಅಂತೇಳಿ ಅಲ್ಲಿ ಈ ಒಂದು ರಾಜ್ಯ ಅರಣ್ಯಗಳಾಗಿ ಪರಿವರ್ತನೆ ಆಗಿದ್ದಾವೆ. ಅದನ್ನು ಬಿಟ್ಟು ಇವರು ಅಲ್ಲಿ ಗಿಡ ಇಲ್ಲ, ಮರ ಇಲ್ಲ, ಏನೂ ಇಲ್ಲ, ಅನುದಾನಗಳು ಬೆಳೆದಿಲ್ಲ, ಬಯಲು ಸೀಮೆಗಳಾಗಿದ್ದಾವೆ. ಈಗಾಗಲೇ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಯಾಕ್ರೆ ಇಂಥ ಬಯಲು ಸೀಮೆಗಳನ್ನೆಲ್ಲನೂ ನೀವು ಮೈನರ್ ಫಾರೆಸ್ಟು ಮತ್ತು ಡೀಮ್ಡ್ ಫಾರೆಸ್ಟ್ ಅಂತ ಮಿಸ್ಗೈಡ್ ಮಾಡ್ತಾ ಇದ್ದೀರಿ ಅರಣ್ಯ ಇಲಾಖೆಯವರು ಅಂತೇಳಿ ಖಡಕ್ ಆಗಿ ಹೇಳಿದ್ದಾರೆ. ಮತ್ತು ಜಂಟಿ ಸರ್ವೆನಲ್ಲಿ ಭಾಗವಹಿಸಿದಂಥ ಎಲ್ಲ ಅಧಿಕಾರಿಗಳು ಸಹಿ ಮಾಡಿ ಅಂತ ಆದೇಶವನ್ನು ಮಾಡಿದ್ದಾರೆ. ಈ ಎಲ್ಲ ಆದೇಶಗಳನ್ನು ವೈಲೇಷನ್ ಮಾಡಿ ಇವತ್ತು ಕೋಲಾರ RFO ರವರು ಇಲ್ಲಿ ತಹಸೀಲ್ದಾರ್ ರವರ ಒಂದು ಜಂಟಿ ಸರ್ವೆ ನಕ್ಷೆಗೆ ಸಹಿ ಹಾಕಿರೋದಿಲ್ಲ. ಆದ್ದರಿಂದ ಅವರ ಸಹಿ ನಮಗೆ ಅಗತ್ಯ ಇಲ್ಲ. ತಾವು ಸಹಿ ಮಾಡಿ ನಮಗೆ ಜಂಟಿ ಸರ್ವೆ ನಕ್ಷೆಯನ್ನು ಇವತ್ತು ನಮಗೆ ಬಿಡುಗಡೆ ಮಾಡಬೇಕು. ಯಾಕೆಂದರೆ ಸುಮಾರು 1 ವರ್ಷ 2 ತಿಂಗಳಿನಿಂದ ರೈತರು ಅಲ್ಲಿ ಅರಣ್ಯ ಇಲಾಖೆಯವರ ದೌರ್ಜನ್ಯಕ್ಕೆ ಒಳಗಾಗಿ ಇವತ್ತು ಬೆಳೆ ಎಲ್ಲ ನಷ್ಟದಲ್ಲಿದ್ದಾರೆ, ಎಲ್ಲ ಬಡವರಿದ್ದಾರೆ. ಈಗಾಗಲೇ ನಮ್ಮ ಅಣ್ಣವರು ಹೇಳ್ದಂಗೆ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಗಳು 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಇರ್ತಕ್ಕಂಥದ್ದು. ಇದು ಅರಣ್ಯ ಭೂಮಿಯಲ್ಲ. ಅರಣ್ಯ ಭೂಮಿಯನ್ನು ಅಲ್ಲಿ ಏನಾದರೂ ಕಂದಾಯ ಇಲಾಖೆಯವರು 3 ಎಕರೆಯನ್ನು ಕೊಟ್ಟುಬಿಟ್ಟಿದ್ರೆ ಅದನ್ನೂ ಏನು ಮಾಡಬಾರ್ದು ಅಂತ ತಾವು ಹೇಳಿದ್ದೀರಿ ಸ್ವಾಮಿ. ಇಲ್ಲಿ ಅರಣ್ಯ ಭೂಮಿ ಏನು ಕೊಟ್ಟಿಲ್ಲ, ಇಲ್ಲಿ ಕಂದಾಯ ಭೂಮಿ. ಅರ್ಥ ಮಾಡ್ಕೊಳ್ಳಿ ಎಲ್ಲ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿರ್ತಕ್ಕಂಥದ್ದು ಕಂದಾಯ ಭೂಮಿಗಳು. ಆದ್ದರಿಂದ ಕಂದಾಯ ಭೂಮಿಗಳನ್ನು ನಮಗೆ ಕೊಟ್ಟಿದ್ದೀರಿ, ಅವು ನಮ್ಮ ಹಿಡುವಳಿ ಜಮೀನುಗಳು.
ಆದ್ದರಿಂದ ಅರಣ್ಯ ಇಲಾಖೆಯವರು ನಮ್ಮ ಜಮೀನುಗಳಲ್ಲಿ ದೌರ್ಜನ್ಯದಿಂದ ನಾಶ ಮಾಡಿದ್ದಾರೆ. ನಾವು ಅದೇ ಜಮೀನುಗಳಲ್ಲಿ ಪೊಸಿಷನ್ನಲ್ಲಿ ನಾವು ಇದ್ದೀರಿ. ಆದರೆ ಅವರು ದೌರ್ಜನ್ಯ ಮಾಡಿರೋದ್ರಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೂ ನಾವು ಈಗಾಗಲೇ ಕೇಸ್ ದಾಖಲಿಸಿದ್ದೀವಿ. ಅದು ತನಿಖೆ ನಡೀತಾ ಇದ್ದಾವೆ. ಅದರಿಂದ ತಹಸೀಲ್ದಾರರು ಎಲ್ಲೇ ಇರಲಿ ದಯವಿಟ್ಟು ಬಂದು ಏನು ADLR ಅವರು ಜಂಟಿ ಸರ್ವೆ ನಕ್ಷೆ ಮಾಡಿದಾರೋ ಅದಕ್ಕೆ ಸಹಿ ಮಾಡಿ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.